ಬಜೆಟ್ ಅಧಿವೇಶನ ನಡೀತಿದೆ. ಸಾಲು ಸಾಲು ಶಾಸಕರು ಸಚಿವರು ಗೈರಾಗ್ತಿದ್ದಾರೆ. ಕೋಟಿ ಕೋಟಿ ವೆಚ್ಚ ಮಾಡಿ ಸದನದಲ್ಲಿ ಭೇಟಿಯಾಗುವುದಕ್ಕೆ ಹಿಂದೇಟು ಹಾಕ್ತಾ ಇರುವುದು ಜನರ ಸಮಸ್ಯೆಗೆ ನ್ಯಾಯ ಒದಗಿಸಬೇಕಾದ ಜನಪ್ರತಿನಿಧಿಗಳೇ ಗೈರಾಗಿದ್ದಾರೆ. ಹಾಜರಾತಿ ಉಲ್ಲೇಖಿಸಿದ ಸ್ಪೀಕರ್ ಯುಟಿ ಖಾದರ್ ಸದಸ್ಯರಿಗೆ ಚಾಟಿ ಬೀಸಿದ್ದಾರೆ. ಕೋಟಿ ಕೋಟಿ ವೆಚ್ಚ ಮಾಡಿದ್ರು ಸದನದಲ್ಲಿ ಭೇಟಿಯಾಗುವುದಕ್ಕೆ ಹಿಂದೇಟನ್ನ ಒದಗ್ತಾ ಇರೋದು. ನ್ಯಾಯವನ್ನ ಜನರಿಗೆ ನೀಡಬೇಕಾದ ಜನಪ್ರತಿನಿಧಿಗಳೇ ಗೈರಾಗ್ತಿದ್ದು, ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸದಸ್ಯರು ಗೈರಾಗ್ತಿದ್ದು ಇದಕ್ಕೆ ಸ್ಪೀಕರ್ ಗರಂ ಆಗಿದ್ದಾರೆ. ಬಜೆಟ್ ಅಧಿವೇಶನ ಸಾಲು ಸಾಲು ಶಾಸಕ ಸಚಿವರು ಗೈರು. ಕಲಾಪದಲ್ಲಿ ಎಷ್ಟೊತ್ತು ಭಾಗಿಯಾಗಿದ್ರು ಅನ್ನೋದು ಕೂಡ ದಾಖಲಾಗಿದೆ. ಅದು ಸ್ಪೀಕರ್ ಯುಟಿ ಖಾದರ್ ಅವರ ಕೈಯಲ್ಲಿದೆ. ಪ್ರತಿಯೊಬ್ಬರದು ಕಲಾಪದ ಹಾಜರಾತಿ ಸಮಯ ದಾಖಲಾಗಿದೆ. ಆಡಳಿತ ಪಕ್ಷ ನಾಯಕರಿಗೆ ಸ್ಪೀಕರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಗರಂ ಆಗಿದ್ದಾರೆ ಯುಟಿ ಖಾದರ್. ಸದನ ಮುಗಿತಾ ಬಂದಿದೆ, ಚರ್ಚೆಯಲ್ಲಿ ನೀವೆಲ್ಲ ಭಾಗಿಯಾಗಬೇಕು, ಬಟ್ ಹಾಜರಾಗಿಲ್ಲ ಅಂತ ಹೇಳಿ ಗರಂ ಆಗಿದ್ದಾರೆ. ಜಾಸ್ತಿ ಯಾರಿಗೆ ಮಾತಾಡಬೇಕು, ನಿಮ್ಗೆ ಸಂಜೆ ಮತ್ತೆ ರಾತ್ರಿ ಅವಕಾಶ ಇದೆ 7 ಗಂಟೆ ನಂತರ. ಅವು ಎಷ್ಟೊತ್ತು ಬೇಕು ಮಾತಾಡುವಂಥ ಅವಕಾಶ ನಿಮ್ಮಲ್ಲಿ ಕೂಡ ಇಲ್ಲಿ. ಆದ ಕಾರಣ ಇವತ್ತು ಫಸ್ಟಿಗೆ ಪ್ರಭು ಚವ್ಹಾಣ್ ಬಂದಿದ್ರು, ಅದು ನಿನ್ನೆ ನೈಟ್ ಅವರು ಇರಲಿಲ್ಲ, ಅದಕ್ಕಾಗಿ ಅವ್ರಿಗೆ ನೆಕ್ಸ್ಟ್ ನಾನು ಕೊಡ್ತೇನೆ. ಈಗ ನಿನ್ನೆ ಇದ್ದದ್ದು ಲಾಸ್ಟ್ ಆನಂದ್ ಕೇಸ್ ಮತ್ತೆ ಕೊಡ್ತೇನೆ. ಇದಾಗಲಿ ಆನಂದ್ ಕೇಸ್ 9:20 ಆಯಿತು, ಬೇಗ ಫಿನಿಶ್ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, 2025-26 ಆಯವ್ಯನ ಕುರಿತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 16ನೇ ಬಜೆಟನ್ನು ಅತ್ಯಂತ ಯಶಸ್ವಿಯಾಗಿ ಸುಮಾರು 4,09,549 ಕೋಟಿ ರುಗಳ ಬಜೆಟ್ನನ್ನು ಮಂಡಿಸೋದ್ರ ಮುಖಾಂತರ ರಾಜ್ಯದ ಎಲ್ಲ ಇಲಾಖೆಗಳಿಗೂ ಕೂಡ ಒಂದು ಸಮಾಧಾನವನ್ನು ಕೊಡೋದ್ರ ಜೊತೆಯಲ್ಲಿ ರಾಜ್ಯದ ಎಲ್ಲ ವರ್ಗಗಳ ಜನರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಈ ಬಜೆಟ್ನಲ್ಲಿ ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು, ನಾನು ಪ್ರತಿನಿಧಿಸ್ತಕ್ಕಂಥ ಕಡೂರು ಮತಕ್ಷೇತ್ರ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ವಿಶೇಷವಾಗಿ ಏನು ಸತತವಾಗಿ ಬರಗಾಲದಿಂದ ತತ್ತರಿಸ್ತಕ್ಕಂಥ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಬಜೆಟ್ ಆರಂಭವಾಗಿ ಈಗಾಗಲೇ ಸಾಕಷ್ಟು ದಿನ ಆಗಿದೆ, ಬಜೆಟ್ ಅಧಿವೇಶನ ಆರಂಭವಾಗಿ. ಸೊ ಆದ್ರೂ ಕೂಡ ಶಾಸಕ ಸಚಿವರು ಮೂರೂ ಪಕ್ಷದಲ್ಲೂ ಕೂಡ ಸರಿಯಾಗಿ ಹಾಜರಾತಿ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಯುಟಿ ಖಾದರ್ ಅವರು ಗರಂ ಆಗಿದ್ರು, ಗೈರಾಗಿರೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸೊ ಯಾಕೆ ಅವರಿಗೆ ಸದನಕ್ಕೆ ಬರ್ಲಿಕ್ಕೆ ಆಗ್ತಿಲ್ಲ, ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ? ಪವಿತ್ರ, ಇವತ್ತು 13ನೇ ದಿನಕ್ಕೆ ವಿಧಾನಸಭೆ ಕಲಾಪ ಕಾಲಿಟ್ಟಿರ್ತಕ್ಕಂಥದ್ದು. ಬೆಳಿಗ್ಗೆ 9:23ಕ್ಕೆ ವಿಧಾನಸಭೆ ಕಲಾಪ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಬಜೆಟ್ ಮೇಲಿನ ಚರ್ಚೆ ಕೂಡ ಮುಂದುವರಿತಾ ಇದೆ. ಈ ನಡುವೆ ಸ್ವಪಕ್ಷ ಅಂದ್ರೆ ಆಡಳಿತಾರೂಢ ಪಕ್ಷದ ಶಾಸಕರೇ ಸಚಿವರ ವಿರುದ್ಧವಾಗಿ ಅಸಮಾಧಾನ ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಅಂದ್ರೆ ಸದನದಲ್ಲಿ ಸಚಿವರ ಗೈರಾತಿ ಏನಿದೆ ಇದು ಎಲ್ಲೋ ಒಂದ್ ಕಡೆ ಬೇಸರ ತಂದಿದೆ ಅನ್ನುವಂಥದ್ದನ್ನು ಕೂಡ ಕಡೂರು ಕ್ಷೇತ್ರದ ಶಾಸಕ ಆನಂದ್ ಅವರು ಕೂಡ ಅವರ ಅಸಮಾಧಾನ ಕೂಡ ಹೊರ ಹಾಕಿರ್ತಕ್ಕಂಥದ್ದು. ವಿವಿಗಳ ಸಂಬಂಧಪಟ್ಟಂತೆ ಮಾತನಾಡುವಂತ ಸಂದರ್ಭದಲ್ಲಿ ಆ ಒಂದು
ಇಲಾಖೆ ಸಂಬಂಧಪಟ್ಟಂತ ಸಚಿವರೇ ಇಲ್ಲ, ಇದನ್ನ ಕೇಳ್ತಕ್ಕಂತ ಸಚಿವರೇ ಸದನದಲ್ಲಿ ಇಲ್ಲ, ಹಲವಾರು ಸಚಿವರಿಲ್ಲ, ಖಾಲಿಯಾಗಿ ಚೇರ್ಗಳು ಕೂಡ ಇರುವಂತದ್ದು. ಹೀಗಾದ್ರೆ ಶಾಸಕರ ಅಳಲನ್ನ ಅಥವಾ ಜನಸಾಮಾನ್ಯರ ಒಂದು ಸಮಸ್ಯೆಯನ್ನ ನಾವು ತೆಗೆದುಕೊಂಡು ಬಂದಿರ್ತೇವೆ. ಅದನ್ನು ಹೇಳುವಂತ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಸಚಿವರೇ ಇಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಆಡಳಿತಾರೂಢ ಪಕ್ಷದ ಶಾಸಕರೇ ಒಂದು ಸಚಿವರ ವಿರುದ್ಧವಾಗಿ ಅಸಮಾಧಾನ ಕೂಡ ಹೊರ ಹಾಕಿರ್ತಕ್ಕಂಥದ್ದು. ವಿಧಾನಸಭೆ ನಡೆಯುವಂತ ಸಂದರ್ಭದಲ್ಲಿ ಅವರು ಹಾಜರಿ ಇಲ್ಲ ಅಂತಂದ್ರೆ ನಮ್ಮ ಮನವಿಗಳನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಅವರ ಒಂದು ಮಾತುಗಳಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಸಮಾಧಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸ್ಪೀಕರ್ ಅವರು ಕೂಡ ಸಚಿವರನ್ನ ಕರೆಸ್ತೇವೆ ಅನ್ನುವಂತ ಭರವಸೆಯನ್ನು ಕೊಟ್ಟ ಬಳಿಕ ಒಂದು ಏನು ಶಾಸಕರು ಮತ್ತೆ ಅವರ ಬಜೆಟ್ ಮೇಲಿನ ಚರ್ಚೆ ಕೂಡ ಮುಂದುವರಿಸ್ತಾರೆ. ಈ ಒಂದು ನಿಟ್ಟಿನಲ್ಲಿ ವಿಧಾನಸಭೆ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಸಚಿವರು ಎಲ್ಲೋ ಒಂದ್ ಕಡೆ ಸದನಕ್ಕೂ ಕೂಡ ಬಾರದೇ ಇರ್ತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಚರ್ಚೆ ಕೂಡ ಗ್ರಾಸವಾಗ್ತದೆ. ವಿಪಕ್ಷಗಳು ಕೂಡ ಈ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಮಾಡಿ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಕೋಟಿ ವೆಚ್ಚ ಮಾಡಿ ಸದನದಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತ ಹೇಳಿ ಈಗ ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರ ಸಮಸ್ಯೆಗೆ ಹಿಂಗಾದ್ರೆ ಹೆಂಗ್ ನ್ಯಾಯ ಸಿಗತ್ತೆ, ನ್ಯಾಯ ಕೊಡಿಸ್ಬೇಕಾದವ್ರೆ ಗೈರಾದ್ರೆ ಹೇಗೆ ಅಂತ ಸ್ಪೀಕರ್ ಕೂಡ ಗರಂ ಆದ್ರು. ಇದರಲ್ಲಿ ಬಂದಿದ್ದೀರಿ. ಮತ್ತೆ ನಾವು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಅಳವಡಿಸ್ತೇವೆ. ಇದರಲ್ಲಿ ನಮಗೆ ಮಿನಿಟ್ ಟು ಮಿನಿಟ್ ಯಾವ MLA ಎಷ್ಟು ಹೊತ್ತು ಇದರ ಒಳಗಡೆ ಇದ್ದರು, ಎಷ್ಟು ದಿವಸ ಟೋಟಲ್ ರನ್ ಆಯ್ತು ಅಂತೇಳಿ ಪಟ್ಟಿದೆ. ಮತ್ತು ಇದು ರೆಡ್ ಮಾರ್ಕ್ ಹೊಂದಿದೆ. ರೆಡ್ ಮಾರ್ಕ್ ಸ್ಪೆಷಲ್ ಅದು. ಮಿನಿಸ್ಟ್ರಿಗಳು ಎಷ್ಟು ಹೊತ್ತು ಒಳಗಡೆ ಇದ್ರು ಅಂತೇಳಿ, ಎಷ್ಟು ಸಮಯದಲ್ಲಿ ಇದ್ರು ಅಂತ ಅದು ಕೂಡ ರೆಕಾರ್ಡ್ ಆಗಿ ಪಟ್ಟಿದೆ. ಇದನ್ನು ಫ್ರೈಡೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ನಾನು ಕೊಡ್ತೇನೆ. ಮತ್ತು ಸಂಬಂಧಪಟ್ಟ ಎರಡೂ ಪಾರ್ಟಿಯ ಮುಖ್ಯಸ್ಥರು ಕೂಡ ಕೊಡ್ತೇನೆ. ಅವರು ನೋಡಿಕೊಳ್ಬಹುದು, ಅವ್ರ ಹೈಕಮಾಂಡ್ಗೆ ಅಗತ್ಯ ಬಂದಾಗ ಅವ್ರಿಗೆ ಉಪಕಾರ. ನೀವು ಲೈಟರ್ ವೇನ್ಯಾಗ ಅದನ್ನು ಹೇಳಿದ್ರು ಸಹಿತ ಈ ಸದನದೊಳಗೆ ಅವ್ರ ಹೈಕಮಾಂಡು ನಮ್ಮ ಇಲ್ಲ ನಾನು ಪಕ್ಷ ಅಧ್ಯಕ್ಷ. ಓಕೆ, ರೈಟ್, ಐ ಅಗ್ರಿ ವಿತ್ ಯು. ಈಗ ಬಜೆಟ್ ರಿಸೀವ್ ಮಾಡುವ ಎಲ್ಲ ಸದಸ್ಯರು ಅಷ್ಟೇ ಇರುವಂಥದ್ದು. ನೋಡಿ, ಎಲ್ಲರೂ ಮಾತಾಡಬೇಕು. ನಾಳೆ ಲಾಸ್ಟ್. ನಿನ್ನೆ ಭಾಳಷ್ಟು ಹೊತ್ತು ತಾವೆಲ್ಲ ಕೂತ್ಕೊಂಡಿದ್ದೀರಿ ಇದರಲ್ಲಿ. ಆದರೂ ಕೂಡ ಇವತ್ತು ನಾಳೆ ಕೊನೆಯ ದಿವಸ ಆದ ಕಾರಣ ಅಲ್ಲ, ನಾಳೆ ಬಿಲ್ಲೆಲ್ಲ ಪ್ರೆಸೆಂಟ್ ಆಗ್ತದೆ. ಆದ ತಾವೆಲ್ಲ ನಿಗದಿತ ಸಮಯಕ್ಕೆ 10-15 ನಿಮಿಷದಲ್ಲಿ ಮುಗಿಸೋ ಕೆಲಸ ಮಾಡಬೇಕು. ಮತ್ತು ಅದಕ್ಕಿಂತ ಹೆಚ್ಚಿನ ಜಾಸ್ತಿ ಯಾರಿಗೆ ಮಾತಾಡಬೇಕು, ನಿಮ್ಗೆ ಸಂಜೆ ಮತ್ತು ರಾತ್ರಿ ಅವಕಾಶ ಇದೆ 7 ಗಂಟೆ ನಂತರ. ಅವು ಎಷ್ಟೊತ್ತು ಬೇಕು ಮಾತಾಡುವಂಥ ಅವಕಾಶ ನಿಮ್ಮಲ್ಲಿ ಕೂಡ ಇಲ್ಲಿ. ಆದ ಕಾರಣ ಇವತ್ತು ಫಸ್ಟಿಗೆ ಪ್ರಭು ಚವ್ಹಾಣ್ ಬಂದಿದ್ದರು, ಅದು ನಿನ್ನೆ ನೈಟ್ ಅವರು ಇರಲಿಲ್ಲ. ಅದಕ್ಕಾಗಿ ಅವ್ರಿಗೆ ನೆಕ್ಸ್ಟ್ ನಾನು ಕೊಡ್ತೇನೆ. ಈಗ ನಿನ್ನೆ ಇದ್ದದ್ದು ಲಾಸ್ಟ್ ಆನಂದ್ ಕೇಸ್ ಮತ್ತೆ ಕೊಡ್ತೇನೆ. ಇದಾಗಲಿ ಆನಂದ್ ಕೇಸ್ 9:20 ಆಯಿತು. ಬೇಗ ಫಿನಿಶ್ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, 2000